ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಗೌಡ ಲೈಫ್ ಸ್ಟೈಲ್ ಡಿಯರ್ಸ್. ನಾನಿವತ್ತು ಡಾಬಾ ಸ್ಟೈಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪನ್ನೀರ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. 6 ಏಲಕ್ಕಿ ತಗೊಂಡಿದ್ದೀನಿ, 2 ಸ್ಪೂನ್ ಧನಿಯಾ, 1 ಸ್ಪೂನ್ ಸೊಂಪು, 1 ಸ್ಪೂನ್ ಜೀರಿಗೆ, 7-8 ಬ್ಯಾಡಗಿ ಮೆಣಸು, 1 ಸ್ಪೂನ್ ಮೆಣಸು, ಲವಂಗ, ಚಕ್ಕೆನ ತಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ಅಂತ ಖಾರದ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಕಸೂರಿ ಮೇಥಿ ಸ್ವಲ್ಪ. ಇದು ಕ್ಯೂಬ್ಸ್ ಆಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಅಂತ ಹೇಳಿ. ಪನ್ನೀರ್ ತಗೊಂಡಿದ್ದೀನಿ 200 ಗ್ರಾಮು, ಹಾಗೆ ಕ್ಯಾಪ್ಸಿಕಮ್ 2 ಮತ್ತು ಮಸಾಲೆಗೆ ಈರುಳ್ಳಿ 2 ತಗೊಂಡಿದ್ದೀನಿ, ಟೊಮೊಟೊ 2 ತಗೊಂಡಿದ್ದೀನಿ, ಗೋಡಂಬಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ 1 ಇಂಚು, ಬೆಳ್ಳುಳ್ಳಿ ಸ್ವಲ್ಪ ತಗೊಂಡಿದ್ದೀನಿ ಮಸಾಲೆಗೆ. ಈಗ ಮಸಾಲೆ ಹುರಿಲಿಕ್ಕೆ ಅಂತ ಹೇಳಿ ಒಂದು ಪ್ಯಾನ್ ಇಟ್ಕೊಂಡು, ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಚಕ್ಕೆ, ಲವಂಗ ಮೊದಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ, ಇವಾಗ ಮೆಣಸಿನ್ಕಾಯಿನ ತೆಗೆದಿಟ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಲಾಸ್ಟಲ್ಲಿ ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಇದಕ್ಕೆ ನಾನು ಏನೆಲ್ಲ ಮಸಾಲೆಗಳನ್ನ ತಗೊಂಡಿದ್ದೆ ಅದನ್ನೆಲ್ಲ ಸೇರಿಸ್ಕೊಂಡು ಸಣ್ಣ ಊರಿನಲ್ಲೇ ಸ್ವಲ್ಪ ಹುರ್ಕೊಳ್ತೀನಿ. ನಿಧಾನಕ್ಕೆ ಹುರ್ಕೋಬೇಕು. ಇದನ್ನು ಸ್ವಲ್ಪ ಸಮಯ ಹಿಡಿತೆ. ಇದನ್ನು ಯಾಕೆಂದರೆ ಲೋ ಫ್ಲೇಮಲ್ಲಿ ಹುರಿಯೋದ್ರಿಂದ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಇದನ್ನು ಸಮಯ ತಗೊಂಡೆ ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಉರಿನಲ್ಲಿ ಹುರ್ಕೋಬಾರ್ದು, ಬೇಗ ಸೀದೋಗಿಬಿಡುತ್ತೆ ಇದು. ಅದಕ್ಕೋಸ್ಕರ ಸ್ವಲ್ಪ ಮೆಂತ್ಯ ಕೂಡ ಬಿಟ್ಟಿದ್ದೆ, ಸ್ಕಿಪ್ ಮಾಡಿದ್ದೆ ನಾನು. ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಿಧಾನಕ್ಕೆ ಹುರ್ಕೋಬೇಕು. ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಾವು ಹುರಿಬೇಕಾದ್ರೇ. ಅದೆಲ್ಲ ಸ್ವಲ್ಪ ಹುರಿದಾದ ನಂತರ ಈಗ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ಒಣಮೆಣ್ಸಿಕಾಯಿನ ಸೇರಿಸ್ಕೊಂಡ ನಂತರ ಅದನ್ನು ಕೂಡ ಸ್ವಲ್ಪ ಅದ್ರ ಬಿಸಿಗೇ ಇದು ಬೇಗ ಹುರ್ಕೊಬಿಡುತ್ತೆ ಮೆಣಸಿನ್ಕಾಯಿ. ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ಹಾಕ್ಕೊಂಡು ಸ್ವಲ್ಪ ಹುರಿದು ತೆಗೆದಿಟ್ಬಿಟ್ರೆ ಸಾಕು. ಯಾಕಂದರೆ ಆ ಪ್ಯಾನಲ್ಲೇ ಬಿಸಿ ಇರುತ್ತಲ್ವ, ಅದರಲ್ಲೇ ಬಿಸಿ ಆಗಿಬಿಡುತ್ತೆ ಮೆಣಸಿನ್ಕಾಯಿ. ಅದು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಪೌಡ್ರ್ ಮಾಡಲಿಕ್ಕೆ. ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿಕೊಂಡ್ರೆ ಪೌಡ್ರು ನೈಸಾಗಿ ಬರುತ್ತೆ. ಮತ್ತು ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹುರ್ಕೊಳ್ಳೋಕ್ಕೆ ಅಂತ ಹೇಳಿ. ಈರುಳ್ಳಿ ತೊಗೊಂಡಿದ್ನಲ್ವ, 2 ಈರುಳ್ಳಿ ಮಸಾಲೆಗೆ ಇದನ್ನು ಸೇರಿಸ್ಕೊಂಡು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಮೊದಲಿಗೆ. ಇದು ಹುರಿದ ನಂತರ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸೇರಿಸ್ಕೊಂಡಿದ್ದೀನಿ, 1 ಇಡೀ ಗೋಡಂಬಿನೂ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದನ್ನು 3 ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿನ ಈಗಲೇ ಹಾಕ್ಕೊಂಡ್ರೆ ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಈಗ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟಾಗಿ ಬೇಗ ಫ್ರೈ ಆಗಿಬಿಡುತ್ತೆ ಅಂತ ಹೇಳಿ ಅಷ್ಟೇ. ಮಸಾಲೆಗೆ ಮತ್ತೆ ನಾನು ಉಪ್ಪು ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಮಾತ್ರ, ಇದು ಈರುಳ್ಳಿ ಫ್ರೈ ಆಗಲಿ ಅಂತೇಳಿ ಟೊಮೊಟೊಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನು ಹುರಿದಿಟ್ಟಿದ್ನಲ್ವ ಮಸಾಲೆ ಬೀಜಗಳನ್ನ ಮತ್ತು ಒಣಮೆಣ್ಸಿನ್ಕಾಯಿ, ಅದು ತಣ್ಣಗಾಗಿತ್ತು. ಅದನ್ನು ಪೌಡ್ರ್ ಮಾಡ್ಕೊಬಿಡೋಣ ಅಂತ ಹೇಳಿ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ತಣ್ಣಗೆ ಮಾಡಿ ನಾವು ಪೌಡ್ರ್ ಮಾಡೋದ್ರಿಂದ ಪೌಡ್ರು ನೈಸ್ ಪೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ನಾವು ತಣ್ಣಗೆ ಮಾಡಿನೇ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಂದಿತ್ತು, ತುಂಬ ನೈಸಾಗಿ ಬಂದಿದೆ ನೋಡಿ. ಮತ್ತು ಅದನ್ನು ಪೌಡ್ರ್ ಮಾಡಿ ಇಟ್ಟಾದಮೇಲೆ ಇವಾಗ ನಾನು ಮಸಾಲೆ ಹುರ್ಕೊಂಡಿದ್ನಲ್ವ, ಆ ಮಸಾಲೆನೂ ಕೂಡ ಈಗ ರುಬ್ಕೊಳ್ತಾ ಇದ್ದೀನಿ. ಇದು ಕೂಡ ತಣ್ಣಗಾಗಿತ್ತು. ನಾವು ಏನೇ ಮಸಾಲೆ ರುಬ್ಬಿದ್ರೂ ಬಿಸಿನಲ್ಲಿ ರುಬ್ಬಾರ್ದು. ಅದು ಬಿಸಿಗೆ ಆ ಕ್ಯಾಪು ಮೇಲೆ ಬಂದುಬಿಡುತ್ತೆ, ಇಲ್ಲಾಂದರೆ ನಾವು ರುಬ್ಬೇಕಾದ್ರಲ್ಲಿ ಅಲ್ಲೆಲ್ಲ ಆರಿಬಿಡುತ್ತೆ. ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಮತ್ತು ಒಂದು ಕಡಾಯಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಜೊತೆಗೆ ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಸಾಲೆನೇ ಹಾಕ್ಕೊಂಡಿದ್ದೀನಿ. ಒಂದು ಪಲಾವ್ ಎಲೆ ಹಾಕಿ ನಾನು ಮೆಣಸಿನ್ಕಾಯಿ ಪೌಡ್ರು ಮತ್ತು ಅರಿಶಿನ ತಗೊಂಡಿದ್ನಲ್ವ, ಅದು ಎಣ್ಣೆಗೆ ಹಾಕಿ ರುಬ್ಬಿದಂಥ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಮತ್ತು ಅದೇ ಒಂದು ಪ್ಯಾನಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಬಿಸಿ ಮಾಡಿಕೊಂಡು ಕ್ರಷ್ ಮಾಡಿ ಹಾಕ್ಕೊಳ್ತೀನಿ. ಅದನ್ನು ಬಿಸಿ ಮಾಡಿ ತೆಗೆದಿಟ್ಕೊಂಡೆ. ಮತ್ತು ಬಾಣಲೆಯಲ್ಲಿ ಮಸಾಲೆ ಹುರಿದಿದ್ನಲ್ವ, ಅದೇ ಬಾಣಲೆಗೆ 1-2 ಸ್ಪೂನು ಬಟಾಣಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಈರುಳ್ಳಿನೂ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಮಸಾಲೆ ಕೂಡ ಫ್ರೈ ಆಗಿತ್ತು. ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಪೌಡ್ರನ್ನ ಇವಾಗ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಮಸಾಲೆನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕ್ರಷ್ ಮಾಡಿದಂಥ ಕಸೂರಿ ಮೇಥಿನ ಸೇರಿಸ್ಕೊಳ್ತಾ ಇದ್ದೀನಿ. ಹುರಿದಂಥ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಬಟಾಣಿನೂ ಕೂಡ ಸೇರಿಸ್ಕೊಂಡೆ. ಅದೇ ಬಾಣಲೆಯಲ್ಲಿ ಮತ್ತು ಪನ್ನೀರನ್ನು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮತ್ತೊಂದು ಪಾತ್ರೆಯಲ್ಲಿ ಬಿಸಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಾಗುತ್ತೆ.
ಪನ್ನೀರು ಕೂಡ ಬಿಸಿ ಮಾಡಿ ಹಾಕ್ಕೊಂಡೆ. ಮತ್ತು ಇದು ಹಾಲಿನ ಕೆನೆ, ಹಾಲು ಕಾಯಿಸ್ಬೇಕಾದ್ರೆ ತೆಗೆದಿಟ್ಟಿದೆ, ಅದನ್ನು ಕೆನೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕೆನೆ ಹಾಕೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ, ನೋಡಲಿಕ್ಕೂ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಒಂದು ಮೆಣಸಿನ್ಕಾಯಿ ಹಾಕಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಆಮೇಲೆ ಈ ರೀತಿ ತೆಗೆದು ನೋಡಿದ್ರೆ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ಕೊಂಡು ಬಂದಿರುತ್ತೆ. ಈ ರೀತಿ ಮಸಾಲೆ ಎಣ್ಣೆಯಿಂದ ಸಪ್ರೇಟಾಗಿ ಬಿಟ್ಕೊಬಂದರೆ ಗ್ರೇವಿ ರೆಡಿ ಆಯಿತು ಅಂತ. ಡಿಯರ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್ ಡಿಯರ್ಸ್.